ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಸೇತುಬಂಧ ಕಾರ್ಯಕ್ರಮದ ಗ್ರೇಡ್ಗಳನ್ನು ಶ್ರೇಣಿಗಳನ್ನು ನಾವೇನು ಮಾಡಬೇಕಾಗಿದೆ ಅಂದರೆ ಸ್ಯಾಟಲ್ಲಿ ಅಳವಡಿಕೆ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 10/6/2026ರಂದು DSCRTಯಿಂದ ಸುತ್ತೋಲೆ ಹೊರಡಿಸಿದ್ದಾರೆ. ಒಂದು ಮಾತ್ರ ಮೇಜರ್ ಆಗಿರ್ತಕ್ಕಂಥ ಕೆಲಸ ಇದೆ, ಅದೇನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಮಾತ್ರ ನೀವು ಕನ್ಫ್ಯೂಸ್ ಆಗ್ತೀರಿ, ಬಟ್ ಕನ್ಫ್ಯೂಸ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೊದಲಿಗೆ ಮಾರ್ಗಸೂಚಿ ನೋಡ್ಕೊಂಡು ಬರೋಣ, ಆಮೇಲೆ ನಾನು ನಿಮಗೆ ಅದರ ನೆಕ್ಸ್ಟ್ ಡೇ ನಾನು ಏನು ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ. ಭಾಳ ಈಸಿ ಇದೆ. ಫಸ್ಟ್ ಒನ್ ನೋಡೋಣ. ಇದು DSCRT ಅವರ ಜ್ಞಾಪನೆ ಇದೆ, ಸ್ಯಾಟ್ನಲ್ಲಿ ಅಳವಡಿಸಿರುವ ಸೇತುಬಂಧ ಮಾಡೆಲನ್ನು ಮಾಹಿತಿ ದಾಖಲಿಸುವ ಬಗ್ಗೆ. ಓಕೆನಾ. ಈಗಾಗಲೇ ಸೇತುಬಂಧದಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಮಾಡಿದ್ದೀರಿ. ಆ ಗ್ರೇಡ್ಗಳನ್ನು 4A, 4B, 5A, 5Bಗಳನ್ನು ದಾಖಲಿಸಲಿಕ್ಕೆ ತಿಳಿಸಿದರು. ಬಟ್ ಇವಾಗ ಏನು ಮಾಡಿದ್ದಾರೆ, ಇನ್ನಷ್ಟು ಮುಂದುವರೆದು ಸ್ಯಾಟ್ನಲ್ಲಿ ಸೇತುಬಂಧ ಅಂತಲೇ ಒಂದು ಮಾಡೆಲನ್ನು ಸೃಷ್ಟಿ ಮಾಡಿ ಅದರಲ್ಲಿ 4A, 4B, 5A, 5Bಗಳನ್ನು ಅಳವಡಿಸಿದ್ದಾರೆ. ಇದರಲ್ಲಿ ಬಿ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ನಿರಂತರ ಪರಿಹಾರಾತ್ಮಕ ಕ್ರಮಗಳನ್ನು ಕೈಗೊಂಡು ಇವರಿಗೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಮತ್ತೆ 2 ಹಂತದ ಕಾಲಮಿತಿಯನ್ನು ಕೊಟ್ಟು ಮೌಲ್ಯಾಂಕನ ಮಾಡಿ ಅವರ ಒಂದು ಕಲಿಕಾ ಫಲಗಳನ್ನು ದೃಢೀಕರಿಸಬೇಕಾಗಿದೆ. ಓಕೆ, ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿತ್ತು. ಈಗಾಗಲೇ LBAಗೆ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಇದೆಯಲ್ಲ, ಅದನ್ನೇ ಬಳಸಿಕೊಂಡು ಈ ಸೇತುಬಂಧದಲ್ಲಿ ನೀವು ಏನು ಮಾಡಬೇಕಾಗಿದೆ, ಪ್ರೀ ಟೆಸ್ಟು ಮತ್ತು ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನು ನಮೂದು ಮಾಡಬೇಕು. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ರಿಪೋರ್ಟನ್ನೇ ಏನು ಮಾಡ್ತಾರೆ ಅಂದರೆ ಮುಖ್ಯ ಶಿಕ್ಷಕರು ಕ್ರೋಢೀಕರಣ ಮಾಡಿಕೊಂಡು ಅವರು ಸ್ಯಾಪಲ್ಲಿ ಏನು ಮಾಡ್ತಾರೆ ಅಂತಂದರೆ 4A, 4B, 5A, 5Bಗಳನ್ನು ಹಾಕ್ತಾರೆ. ಈ ಸ್ಯಾಪ್ನಲ್ಲಿ ಈ ಗ್ರೇಡ್ಗಳನ್ನು ಭೌತಿಕವಾಗಿ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಇವೇ ಪ್ರಿಂಟ್ ಕಾಪಿಗಳನ್ನೆಲ್ಲ ಅಟ್ಯಾಚ್ ಮಾಡಿದರೆ ಸಾಕು. ಹಾಗಾದರೆ ಒಟ್ಟಾರೆ ನಿಮಗೆ ಇರ್ತಕ್ಕಂಥ ಕಾಲಮಿತಿ ಎಷ್ಟಿದೆ ಅಂದರೆ 25/6. ಅಂದರೆ ಆ ತರಗತಿ ಶಿಕ್ಷಕರು 22, 23 ಒಳಗಡೆ ನೀವೆಲ್ಲ ಗ್ರೇಡ್ಗಳನ್ನು ಹಾಕಿ ಮುಖ್ಯ ಶಿಕ್ಷಕರು 25/6 ಒಳಗೆ ಏನು ಮಾಡ್ತಾರೆ ಅಂದರೆ ಆ ರಿಪೋರ್ಟನ್ನು ಅಪ್ರೂವಲ್ ಮಾಡಿಕೊಂಡು ಅವರು ಪ್ರಿಂಟೌಟನ್ನು ಮಾಡ್ಕೊಂಡು ಏನು ಮಾಡ್ತಾರೆ, ಸ್ಯಾಪ್ಗೆ ಅಳವಡಿಸ್ತಾರೆ. ಇಷ್ಟು ಆರ್ಡರ್ ಇತ್ತು. ಇನ್ನು ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಮಾಡೆಲ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮಾತ್ರ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅಂತ ನಾನು ಹೇಳಿತ್ತು. ಆ ಪಾಯಿಂಟ್ಸನ್ನು ಹೇಳಿದ ಮೇಲೆ ನಾನು ನಿಮಗೆ ಇದನ್ನು ಹೇಳ್ತೀನಿ. ನೋಡಿ, ಒಟ್ಟಾರೆಗಾಗಿ ನಾವು ಎಷ್ಟು ಪ್ರಶ್ನೆಗಳನ್ನು ಹಾಕಿದ್ದೀವಿ, 1ರಿಂದ 10 ಪ್ರಶ್ನೆಗಳ ರಚನೆಗಳನ್ನು ಮಾಡ್ಕೊಂಡಿದ್ದೀವಿ. ಈ 1ರಿಂದ 10 ಫಲಗಳಿಗಿರ್ತಕ್ಕಂಥ ಪ್ರಶ್ನೆಗಳಿಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆಧಾರ ಅಪೇಕ್ಷಿತ ಕಲಿಕಾ ಫಲಗಳು. ಓಕೆನಾ. ಈ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಸಮಾಜ, ವಿಜ್ಞಾನ, ಗಣಿತ ಎಲ್ಲ ಭಾಷೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಕಲಿಕಾ ಫಲಗಳಿಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಕನ್ಫ್ಯೂಷನ್ ಇದೆ. ಈ 2 ಪ್ರಶ್ನೆಗಳನ್ನು ಕೊಟ್ಟಿದಾಗ ನಾವೇನು ಮಾಡಬೇಕು, ಈ ಪ್ರಶ್ನೆಗೂ ಕೂಡ ಮತ್ತು ಅಂದರೆ 2 ಪ್ರಶ್ನೆಗೂ ಕೂಡ ಮಗು ಏನಾಗಬೇಕು, A ಗ್ರೇಡ್ ಪಡೆದಿರಲೇಬೇಕು. ಇನ್ ಕೇಸ್ ಒಂದಾದರೂ B ಗ್ರೇಡ್ ಪಡೆದರೆ ಇದನ್ನು ಕೂಡ ನಾವೇನು ಮಾಡ್ತೀವಿ, ಈ ಕಲಿಕಾ ಫಲವನ್ನು ಕೂಡ ನಾವು B ಗ್ರೇಡ್ ಅಂತಲೇ ದಾಖಲು ಮಾಡಬೇಕು. ಇದರರ್ಥ ಕಲಿಕಾ ಫಲದ 2 ಪ್ರಶ್ನೆಗಳಿದ್ರೆ 2ಕ್ಕೆ 2 A ಪಡೆದರೆ ಮಾತ್ರ ಆ ಕಲಿಕಾ ಫಲದಲ್ಲಿ ಮಗು ಏನು ಸಮರ್ಥನಾಗಿದ್ದಾನೆ. ಒಂದಾದರೂ B ತಂದ್ರೆ ಅದನ್ನು ಏನು ಮಾಡ್ತೀವಿ, ನಾವು ಏನು ಮಾಡ್ತೀವಿ, B ಅಂತಲೇ ಕನ್ಸಿಡರ್ ಮಾಡ್ತೀವಿ, ಸಾಮರ್ಥ್ಯ ನಿಗದಿಪಡಿಸಿಲ್ಲ ಅಂತ ಅಂದ್ಕೊಳ್ತೀವಿ. ಈಗ ನೀವು ರಫಾಗಿ ಏನು ಮಾಡ್ಕೋಬೇಕಂದ್ರೆ ಮೇಲೆ ಕಲಿಕಾ ಫಲಗಳಂತ ಬರೀಬೇಕು, LOSಗಳಂತ ಬರೀಬೇಕು, ಕೆಳಗಡೆ ಪ್ರಶ್ನೆ ಸಂಖ್ಯೆಗಳು ಅಂತ ಬರೀಬೇಕು. ಒಂದು ಕಾಲಮನ್ನು ರೆಡಿ ಮಾಡಿಕೊಡ್ರಿ. ಈ ಫಾರ್ ಎಕ್ಸಾಂಪಲ್ ಕಲಿಕಾ ಫಲ 1, ಪ್ರಶ್ನೆ 1. ಓಕೆನಾ. ಕಲಿಕಾ ಫಲ 2 ಇದೆ ಅಂತ ತಿಳ್ಕೊಡ್ರಿ. ಕಲಿಕಾ ಫಲದಲ್ಲಿ 2ರಲ್ಲಿ 2 ಪ್ರಶ್ನೆಗಳಿದಾವೆ ಅಂದರೆ ಪ್ರಶ್ನೆ ಸಂಖ್ಯೆ 2 ಬರ್ತದೆ, ಪ್ರಶ್ನೆ ಸಂಖ್ಯೆ 3 ಬರ್ತದೆ. ಅಂದರೆ ಈ ಥರ ನಾವು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಮಾಡಿಕೊಂಡಿದ್ದು ಆದ್ರೆ ಇದು A ಬರ್ತದೆ. ಓಕೆನಾ. ಇದು A ಮತ್ತು ಇದು B ಅಂತಂದರೆ ಇದೆರಡು ಕಲಿಕಾ ಫಲದಲ್ಲಿ ಏನಾಗ್ತಾನೆ, ಅವನು B ಅಂತಲೇ ಬರ್ತಾನೆ. ಹಿಂಗೆ ಒಂದು ರಫಾಗಿ ನೀವು ಏನು ಮಾಡಿ ಅಂತಂದರೆ ಮೇಲೆ ಕಲಿಕಾ ಫಲಗಳು, ಕೆಳಗಡೆ ಪ್ರಶ್ನೆಗಳ ಸಂಖ್ಯೆಗಳನ್ನು ಬರೆದಿಟ್ಟುಕೊಂಡಿದ್ದೆ ಆದರೆ ನೀವು ಸ್ಯಾಟಲ್ಲಿ ಏನು ಮಾಡಬೇಕಾಗ್ತದೆ, ಎಲ್ಲೋ ಆಧಾರದ ಮೇಲೇ ಹಾಕಬೇಕು. ಓಕೆನಾ. ಅಲ್ಲಿ ಪ್ರಶ್ನೆಗಳ ಸಂಖ್ಯೆಗಳಿಗೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸ್ಯಾಟ್ಸ್ನಲ್ಲಿ ಕೇವಲ ಇರ್ತಕ್ಕಂಥದ್ದು LOS, ಲರ್ನಿಂಗ್ ಔಟ್ಕಮ್, ಕಲಿಕಾ ಫಲಗಳ ಮೇಲೆ ನೀವು ಏನು ಮಾಡಬೇಕು, ಮಾತ್ರ ಅವುಗಳನ್ನು ಗ್ರೇಡಿಂಗ್ಗಳನ್ನು ಕೊಡಬೇಕಾಗಿದೆ. ಫಾರ್ ವೆರಿ ಈಸಿ ವೇ, ಟೀಚರನ್ನು ತೊಗೊಳ್ರಿ. ಅಲ್ಲಿ ನಿಮ್ಮ ಯೂಸರ್ ನೇಮ್ KZD ನಂಬರ್ ಹಾಕ್ರಿ, OTP ಬರ್ತದೆ. OTP ಎಂಟ್ರ್ ಆದಮೇಲೆ ನಿಮಗೆ ಮೇನ್ ಪೇಜ್ಗೆ ಏನು ಮಾಡ್ತದಪ್ಪ ಅಂದ್ರೆ ಕರ್ಕೊಂಡು ಹೋಗ್ತದೆ. ಮೇನ್ ಪೇಜ್ಗೆ ಕರ್ಕೊಂಡು ಹೋದ ನಂತರ ಇಲ್ಲಿ ಬರ್ತಕ್ಕಂಥದ್ದು ನೋಡಿ. ಇಲ್ಲಿ ಅಸೆಸ್ಮೆಂಟ್ ಆದ ನಂತರ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಒಂದು ಕೊಟ್ಟಿದ್ದಾರೆ. LBA ಲೆಸನ್ ಪ್ಲ್ಯಾನ್ ಮತ್ತು ಬ್ರಿಡ್ಜ್ ಕೋರ್ಸ್ ಅಂತ ಬರ್ತದೆ. ಆ ಬ್ರಿಡ್ಜ್ ಕೋರ್ಸಲ್ಲಿ ಹೋದ ನಂತರ ಸಾಕು ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೀಡಿಯಮ್ ಆಲ್ರೆಡಿ ಆಟೋ ಪೇಚ್ ಆಗಿರ್ತದೆ, ಕನ್ನಡ ಅಥವಾ ಇಂಗ್ಲೀಷ್ ಇರ್ತದೆ. ನೀವು ಕ್ಲಾಸ್ ತೊಗೊಳ್ತೀರಿ, ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ಅಸೈನ್ ಮಾಡಿದ್ದೀರಿ, ಅದನ್ನು ತೊಗೊಳ್ತೀರಿ. ಆ ವಿಷಯಗಳನ್ನು ತೊಗೋಬೇಕು, ಪರೀಕ್ಷೆ ಡೇಟ್ಗಳನ್ನು ತೊಗೋಬೇಕು. ಇದು ಇರ್ತಕ್ಕಂಥದ್ದು ಪ್ರೀ ಟೆಸ್ಟ್ ಇರ್ತಕ್ಕಂಥದ್ದಿದೆ. ಓಕೆನಾ. ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟಲ್ಲಿ ಆಗುವಾಗ ನೀವು ಯಾವ ದಿನದಂದು ಪ್ರೀ ಟೆಸ್ಟ್ ಮಾಡಿದಿರಿ, ಯಾವ ದಿನದಂದು ಪೋಸ್ಟ್ ಟೆಸ್ಟ್ ಮಾಡಿದಿರಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಅವೇ ಗ್ರೇಡ್ಗಳನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಇಲ್ಲಿ ಹಾಕಬೇಕು. ಓಕೆನಾ. ಇದು ಕ್ಲಿಯರ್ ಆಯಿತು.
ಇನ್ನು ನೆಕ್ಸ್ಟ್ ಏನಾಗಿದೆಪ್ಪ ಅಂತಂದರೆ ಇದರಲ್ಲಿರ್ತಕ್ಕಂಥದ್ದು ಇಲ್ಲಿ ಮಕ್ಕಳ ಸಂಖ್ಯೆಗಳು ಬರ್ತದೆ. ಓಕೆ, ಸೊ ಇಲ್ಲಿ ಮಕ್ಕಳ ಸಂಖ್ಯೆಗಳನ್ನು ತೋರಿಸುವಾಗ ಅವ್ರು ಹೇಳಿದ್ದಾರೆ, ಸೊ ಕೇವಲ ಇರ್ತಕ್ಕಂಥದ್ದು ಯಾವುದಿದೆ ಅಂದರೆ 8ನೇ ತರಗತಿಯ ಕನ್ನಡದಲ್ಲಿ ಇರ್ತಕ್ಕಂಥ ಕಲಿಕಾಫಲಗಳು 9 ಕಲಿಕಾಫಲಗಳು ಇದ್ದಾವೆ. ಓಕೆನಾ, ಸೊ ನೀವೇನು ಮಾಡಿರ್ತೀರಿ, ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ 1ನೇ ಕಲಿಕಾಫಲದಲ್ಲಿ 2 ಪ್ರಶ್ನೆಗಳಿದಾವೆ ಅಂದರೆ ಎರಡಕ್ಕೂ ಕೂಡ ಎ ಮಾಡಿದ್ರೆ ಮಾತ್ರ ಇಲ್ಲಿ ಗ್ರೇಡನ್ನು ಎ ಬರ್ತದೆ, ಒಂದು ಎ ಒಂದು ಬಿ ಬಂದರೆ ಬಿ ಬರ್ತದೆ. ಸೊ ಅದಕ್ಕೆ ನಾನು ಹೇಳೋದು ಈ ಥರದ ಕಾಲಮನ್ನು ನೀವೇನು ಮಾಡಿಕೊಡ್ರಿ, ರೆಡಿ ಮಾಡಿಕೊಡ್ರಿ. ಕಲಿಕಾಫಲದ ಆಧಾರದ ಮೇಲೆ ಗ್ರೇಡನ್ನು ಮಾಡ್ಕೋವಾಗ ನಿಮ್ಗೆ ಏನಾಗ್ತದಪ್ಪ ಅಂದರೆ ಈಸಿ ಆಗ್ತದೆ. ಇಲ್ಲಿ ಕಲಿಕಾಫಲದ ಗ್ರೇಡ್ಗಳನ್ನೇ ನೀವೇನು ಮಾಡಬೇಕು, ಒಟ್ಟುಗೂಡಿಸಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಷ್ಟು ಎಲ್ಲ ಗ್ರೇಡ್ಗಳನ್ನು ಹಾಕಿದ ನಂತರ ಸೊ ಇಲ್ಲಿ ಮುಂದೆ ಏನಾಗ್ತದೆ ಅಂತ ನೋಡ್ರಿ. ಫಸ್ಟ್ ಬರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಎ ಗ್ರೇಡ್. ಅಂದರೆ ನೀವು ಎ ಗ್ರೇಡ್ ಹಾಕಿದ್ರಂದ್ರೆ ಅದೆಲ್ಲ ಏನಾಗ್ತದಪ್ಪ ಅಂದರೆ ಗ್ರೀನಲ್ಲಿ ಬರ್ತಾ ಹೋಗ್ತದೆ. ಓಕೆನಾ, ಗ್ರೀನ್ ತೋರಿಸ್ತದೆ, ಹಸಿರು ಬಣ್ಣದಲ್ಲಿ ಎ ಗ್ರೇಡ್ಗಳು ಆಗ್ತವೆ. ಆಮೇಲೆ ಇದೇನು ಕೆಂಪು ಬಣ್ಣದ ಇದಾವಲ್ಲ ಇವೇನಾಗ್ತವಪ್ಪ ಅಂದರೆ ಬಿ ಗ್ರೇಡ್ ಶ್ರೇಣಿಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಬಿ ಗ್ರೇಡ್ ಶ್ರೇಣಿಗಳು ಅಂತ ಹೇಳ್ತಾರೆ. ಇಲ್ಲಿ ಒಂದು ಏನಿದೆ ಅಂದರೆ ಎ ಗ್ರೇಡ್ ಶ್ರೇಣಿಗಳನ್ನು ಹಾಕಿ ಫೈನಲ್ ಸೇವ್ ಮಾಡಿದರೆ, ಓಕೆ, ಫೈನಲ್ ಸೇವ್ ಮಾಡಿದರೆ ಇದನ್ನು ಒಟ್ಟು ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಎ ಗ್ರೇಡ್ಗಳು. ಬಟ್ ನೀವು ಫೈನಲ್ ಸೇವ್ ಮಾಡಿದರೂ ಕೂಡ ಬಿ ಗ್ರೇಡ್ ಹಾಕಿದ್ರೆ ಅದನ್ನು ಏನು ಮಾಡಿದ್ದಾರೆ, ಚೇಂಜ್ ಮಾಡಲಿಕ್ಕೆ ಅಲೌಡನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಷ್ಟೆಲ್ಲ ಗ್ರೇಡ್ಗಳನ್ನು ಹಾಕ್ತೀರಿ. ಸೊ ಗ್ರೇಡ್ಗಳು ಹಾಕಿದ ನಂತರ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಸೇವ್ ಮಾಡಬೇಕು. ಎಲ್ಲ ನೋಡಿದ ನಂತರ ಆಮೇಲೆ ಫೈನಲ್ ಸೇವನ್ನು ಮಾಡಬೇಕು. ಓಕೆ, ಎರಡೂ ಮಾಡಬೇಕು, ಸೇವ್ನು ಮಾಡಬೇಕು, ಫೈನಲ್ ಸೇವ್ನು ಕೂಡ ಮಾಡ್ತೀರಿ. ಸೊ ನೆಕ್ಸ್ಟ್ ಇಷ್ಟ ಆತಂದ್ರೆ ಏನಾಗ್ತದಪ್ಪ ಅಂದರೆ ಅದು ರಿಪೋರ್ಟ್ ಜನ್ರೇಷನ್ ಆಗ್ತದೆ. ಓಕೆ, ಸೊ ಟೋಟಲಿ ನಿಮ್ಮದು ಬ್ರಿಡ್ಜ್ ಕೋರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ಸೇವ್ ಏನಂತ ಕೇಳ್ತದೆ. ಸೇವ್ ಆದ ನಂತರ ಏನಾಗ್ತದೆ, ದ ರಿಕಾರ್ಡ್ ಈಸ್ ಫ್ರೋಸನ್ ಟು ಫರ್ದರ್ ಚೇಂಜಸ್ ಅಲೌಡ್ಸ್ ನೋ ಫರ್ದರ್. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದೆ ಅವಕಾಶ ಇರೋದಿಲ್ಲ. ಇಷ್ಟು ನೀವು ಬಿ ಗ್ರೇಡ್ಗಳನ್ನು ಎ ಮತ್ತು ಬಿ ಗ್ರೇಡ್ಗಳನ್ನು ಬ್ರಿಡ್ಜ್ ಕೋರ್ಸಲ್ಲಿ ಹಾಕಿದರೆ ಅದು ಮುಂದೆ ಏನಾಗ್ತದಪ್ಪ ಅಂತಂದ್ರೆ 4A ಮತ್ತು 4Bಗಳನ್ನು ಜನ್ರೇಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅವಕಾಶಗಳನ್ನು ಮಾಡ್ತಾರೆ. ಸೊ ಅದು ಏನಾಗ್ತದಪ್ಪ ಅಂತಂದರೆ ಜನರೇಟ್ ಮಾಡಿಕೊಂಡು ನಿಮ್ಮ ರೆಕಾರ್ಡ್ಸ್ಗಳಿಗೂ ಕೂಡ ನೀವು ಹಾಕ್ಬೋದು. ಆಮೇಲೆ ಮುಖ್ಯ ಶಿಕ್ಷಕರು ಶಾಲಾ ಹಂತದಲ್ಲಿ ಕ್ರೋಢೀಕರಣವನ್ನು ಮಾಡೋರು ಏನು ಮಾಡ್ತಾರೆ ಅಂತಂದರೆ ಸ್ಯಾಪ್ಗೆ ಅಳವಡಿಕೆಯನ್ನು ಮಾಡ್ತಾರೆ. ಇಷ್ಟು ಬಹಳ ಈಸಿಯಾಗಿರ್ತಕ್ಕಂಥ ಕೆಲಸ ಇತ್ತು. ಸೊ ಇಷ್ಟು ನೀವು ಮಾಡ್ಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿರ್ತಕ್ಕಂಥ ಸ್ಯಾಪ್ನ ಬ್ರಿಡ್ಜ್ ಕೋರ್ಸ್ನಲ್ಲಿ ಸೇತು ಬಂಧದಲ್ಲಿ ಆಗ್ತದೆ. ಸೊ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಪರೀಕ್ಷೆ ಆದ ನಂತರ ಕಲಿಕಾ ಫಲವಾರು ಗ್ರೇಡ್ಗಳನ್ನು ಹಾಕಿ ಯಾವ ಪ್ರಶ್ನೆಗೆ 2 ಕಲಿಕಾ ಫಲಕ್ಕೆ ಇದಾವಲ್ಲ ಪ್ರಶ್ನೆಗಳು ಅಲ್ಲಿ ಮಾತ್ರ 2 ಮಗು ಏನು ಮಾಡಬೇಕು, ಎ ಗ್ರೇಡ್ಲೇ ತೊಗೋಬೇಕು. ಒಂದು ಎ ಒಂದು ಬಿ ತೊಗೊಂಡ್ರು ಕೂಡ ಅದೇನಾಗ್ತದೆ, ಬಿ ಅಂತಲೇ ಆಗ್ತದೆ, ಅದು ಕಲಿಕಾ ಫಲ ಸಾಧಿಸಿಲ್ಲ. ಈ ಮಾತನ್ನು ಅವ್ರು ಏನು ಮಾಡಿದರು, VCLನೇ ಕೂಡ ಡೈರೆಕ್ಟರ್ ಅವರು ಹೇಳಿದರು. ಆವಾಗಲೇ ನಮಗೆ ಕ್ಲಿಯರ್ ಆಗಿರ್ತಕ್ಕಂಥ ವಿಷಯ. ಓಕೆನಾ, ಇಷ್ಟು ಗ್ರೇಡಿಂಗ್ ಬಗ್ಗೆ ಇತ್ತು. ಏನಾದರೂ ಮತ್ತೆ ನಿಮಗೆ ಡೌಟ್ ಅನಿಸಿದರೆ ತಾವು ನನಗೆ ಏನು ಮಾಡ್ಬೋದು, ಕಮೆಂಟನ್ನು ಮಾಡಿದರೆ ಖಂಡಿತವಾಗಿ ನಾನು ಅದನ್ನು ಹೇಳ್ಕೊಡ್ತೀನಿ. ಈ ಆರ್ಡ್ರನ್ನು ಸಹಿತ ನಾನು ಏನು ಮಾಡ್ತೀನಿ ಅಂತಂದರೆ ಡ್ರಾಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಳವಡಿಕೆಯನ್ನು ಮಾಡ್ತೀನಿ. ಸೊ ಹೆಚ್ಚಿನ ವಿಡಿಯೋಗಳು ಇದ್ದಾವೆ. ಸೊ ಇನ್ನು ಯಾವ ಥರನಾಗಿ ಎ ಮತ್ತು ಬಿ ಗ್ರೇಡ್ಗಳನ್ನು ಇದು ಜಸ್ಟ್ ನಾನು ಆರ್ಡರ್ ತೋರಿಸಿದ್ದೀನಿ. ಪ್ರಾಕ್ಟಿಕಲಾಗಿ ನಾನು ಕೂಡ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಒಂದು ಡೆಮೋ ವಿಡಿಯೋಗಳ ಮೂಲಕ ವಿಡಿಯೋವನ್ನು ರಿಲೀಸ್ ಮಾಡ್ತೀನಿ.